ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಅರೆವಾಹಕ ಡಯೋಡ್ಗಳ ಬಗ್ಗೆ ತಿಳಿಸಬಯಸುತ್ತೇನೆ. ಇದು ಅವಲೋಕನ. ಮೊದಲಿಗೆ ಡಯೋಡದ ಪರಿಚಯ, ಪಿಎನ್ ಜಂಕ್ಷನ್ ಡಯೋಡ್, ಡಯೋಡ್ನ ಗುಣಲಕ್ಷಣಗಳು ಮತ್ತು ನಿಯತಾಂಕಗಳು, ಡಯೋಡ್ ಅಂದಾಜುಗಳು, ತುಣುಕುವಾರು ರೇಖೀಯ ಲಕ್ಷಣ, ಡಿಸಿ ಸಮಾನ ಸರ್ಕ್ಯೂಟ್ಗಳು, ಡಿಸಿ ಲೋಡ ರೇಖೆ ವಿಶ್ಲೇಷಣೆ, ಕ್ಯೂ ಬಿಂದು, ಲೋಡ ಪ್ರತಿರೋಧ ಮತ್ತು ಪೂರೈಕೆ ವೋಲ್ಟೇಜ್ ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಪರಿವರ್ತನೆಗಾಗಿ ಪರಿವರ್ತಕಗಳಂತೆ ಬಳಸಲಾಗುತ್ತದೆ. ಈಗ ಪಿಎನ್ ಜಂಕ್ಷನ್ ಡಯೋಡದ ಬಗ್ಗೆ ತಿಳಿದುಕೊಳ್ಳೋಣ. ಪಿಎನ್ ಜಂಕ್ಷನ್ ಡಯೋಡನ್ನು ಮುಮ್ಮುಖ ಬಯಾಸ್ ಮಾಡಿದಾಗ ಗಣನೀಯ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಅನುಮತಿಸುತ್ತದೆ ಮತ್ತು ಹಿಮ್ಮುಖ ಬಯಾಸ್ ಮಾಡಿದಾಗ ವಿದ್ಯುತ್ ಪ್ರವಾಹವನ್ನು ನಿರ್ಬಂಧಿಸುತ್ತದೆ. ಆದ್ದರಿಂದ ಇದನ್ನು ಒತ್ತುಗುಂಡಿಯಾಗಿ ಬಳಸಬಹುದು. ಮುಮ್ಮುಖ ಬಯಾಸ್ ಮಾಡಿದಾಗ ಅದು ಮುಚ್ಚಿದ ಒತ್ತುಗುಂಡಿಯಂತೆ ಕೆಲಸ ಮಾಡುತ್ತದೆ. ಹಿಮ್ಮುಖ ಬಯಾಸ್ ಮಾಡಿದಾಗ ತೆರೆದ ಒತ್ತುಗುಂಡಿಯಂತೆ ಕೆಲಸ ಮಾಡುತ್ತದೆ. ತಾಮ್ರದ ತಂತಿಯ ಲೀಡ್ಗಳನ್ನು ಹೊಂದಿರುವ ಪಿಎನ್ ಕೂಡುವ ಸ್ಥಳ ಜಂಕ್ಷನ್ ಡಯೋಡ್ ಎಂಬ ಎಲೆಕ್ಟ್ರಾನಿಕ್ ಸಾಧನವಾಗುತ್ತದೆ. ಡಯೋಡ್ಗಳನ್ನು ತಯಾರಿಸಲು ಬಳಸುವ ಸಾಮಾನ್ಯ ಅರೆವಾಹಕಗಳು ಸಿಲಿಕಾನ್ ಮತ್ತು ಜರ್ಮೇನಿಯಂ. ಡಯೋಡ್ಗಳು ವಿವಿಧ ಆಕಾರ ಮತ್ತು ಗಾತ್ರಗಳಲ್ಲಿ ಲಭ್ಯವಿದೆ. ಪ್ರತಿಯೊಂದು ತನ್ನದೇ ಆದ ಉಪಯೋಗಗಳನ್ನು ಹೊಂದಿದೆ. ಅರೆವಾಹಕ ಡಯೋಡ್ ಎನ್ನುವುದು ಸಾಧನವನ್ನು ಸಂಪರ್ಕಿಸಲು ಜಂಕ್ಷನ್ನ ಪ್ರತಿ ಬದಿಯಲ್ಲಿ ವಾಹಕಗಳನ್ನು ಹೊಂದಿರುವ ಪಿಎನ್ ಜಂಕ್ಷನ್ ಆಗಿದೆ. ಡಯೋಡ್ನ ಅರೆವಾಹಕ ಚಿಹ್ನೆಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಡಯೋಡ್ ಅನ್ನು ಮುಮ್ಮುಖ ಬಯಾಸ್ ಆಗಿರುವಾಗ ಬಾಣದ ತುದಿಯು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಈಗ ಡಯೋಡ್ನ ಚಿಹ್ನೆಯ ಬಗ್ಗೆ ತಿಳಿದುಕೊಳ್ಳೋಣ. ಡಯೋಡ್ಗೆ ಎರಡು ಟರ್ಮಿನಲ್ಗಳು, ಆನೋಡ್ ಮತ್ತು ಕ್ಯಾಥೋಡ್. ಆನೋಡ್ ಬಾಣದ ತುದಿಯಿಂದ ಪ್ರತಿನಿಧಿಸಲಾಗುತ್ತದೆ. ಮುಮ್ಮುಖ ಬಯಾಸ್ ಸ್ಥಿತಿಯಲ್ಲಿ ಆನೋಡ್ ಸಾಂಪ್ರದಾಯಿಕ ವಿದ್ಯುತ್ ಹರಿವಿನ ದಿಕ್ಕನ್ನು ಪ್ರತಿನಿಧಿಸುತ್ತದೆ. ಕ್ಯಾಥೋಡ್ ಅನ್ನು ಲಂಬಪಟ್ಟಿಯಿಂದ ಪ್ರತಿನಿಧಿಸಲಾಗುತ್ತದೆ. ಡಯೋಡ್ನ ಪಿ ಬದಿಯು ಯಾವಾಗಲೂ ಮುಂದಕ್ಕೆ ಬಯಾಸ್ ಧನಾತ್ಮಕ ಟರ್ಮಿನಲ್ ಆಗಿರುತ್ತದೆ ಮತ್ತು ಇದನ್ನು ಆನೋಡ್ ಎಂದು ಕರೆಯಲಾಗುತ್ತದೆ. ಎನ್ ಬದಿಯನ್ನು ಕ್ಯಾಥೋಡ್ ಎಂದು ಕರೆಯಲಾಗುತ್ತದೆ ಮತ್ತು ಡಯೋಡ್ ಮುಂದಕ್ಕೆ ಬಯಾಸ್ ಆಗಿರುವಾಗ ಇದು ಋಣಾತ್ಮಕ ಟರ್ಮಿನಲ್ ಆಗಿರುತ್ತದೆ. ಹೆಚ್ಚಿನ ಮಟ್ಟದ ಮುಮ್ಮುಖ ಕರೆಂಟ್ ಸಾಧನವನ್ನು ಅತಿಯಾಗಿ ಬಿಸಿ ಮಾಡಿದರೆ ಪಿಎನ್ ಜಂಕ್ಷನ್ ಡಯೋಡ್ ನಾಶವಾಗಬಹುದು ಮತ್ತು ಹೆಚ್ಚಿನ ಹಿಮ್ಮುಖ ವಿದ್ಯುತ್ ಶಕ್ತಿ ಜಂಕ್ಷನ್ ಒಡೆಯಲು ಕಾರಣವಾದರೆ ಪಿಎನ್ ಜಂಕ್ಷನ್ ಡಯೋಡ್ ಸಹ ನಾಶವಾಗುತ್ತದೆ. ಸಾಮಾನ್ಯವಾಗಿ ಭೌತಿಕವಾಗಿ ದೊಡ್ಡ ಡಯೋಡ್ಗಳು ಅತಿ ದೊಡ್ಡ ಪ್ರವಾಹಗಳನ್ನು ಅನುಮತಿಸುತ್ತವೆ ಮತ್ತು ಅತಿ ದೊಡ್ಡ ರಿವರ್ಸ್ ವೋಲ್ಟೇಜ್ಗಳನ್ನು ತಡೆದುಕೊಳ್ಳುತ್ತವೆ. ಸಣ್ಣ ಡಯೋಡ್ಗಳು ಕಡಿಮೆ ಪ್ರವಾಹದ ಮಟ್ಟಗಳು ಮತ್ತು ಕಡಿಮೆ ಹಿಮ್ಮುಖ ವಿದ್ಯುತ್ ಶಕ್ತಿಗೆ ಸೀಮಿತವಾಗಿವೆ. ಡಯೋಡ್ನ ಗಾತ್ರ ಮತ್ತು ಗೋಚರತೆಯು ಸಾಧನವನ್ನು ಹಾದುಹೋಗಲು ವಿನ್ಯಾಸಗೊಳಿಸಲಾದ ಫಾರ್ವರ್ಡ್ ಕರೆಂಟ್ನ ಮಟ್ಟವನ್ನು ಅವಲಂಬಿಸಿರುತ್ತದೆ. ಕಡಿಮೆ ವಿದ್ಯುತ್ ಪ್ರವಾಹದ ಡಯೋಡ್ಗಳು 0.3 ಸೆಂಟಿಮೀಟರ್ ಉದ್ದವಿರುತ್ತವೆ ಮತ್ತು ಕ್ಯಾಥೋಡ್ ಅನ್ನು ಸಾಮಾನ್ಯವಾಗಿ ಬಣ್ಣದ ಪಟ್ಟಿನಿಂದ ಗುರುತಿಸಲಾಗುತ್ತದೆ. ಕಡಿಮೆ ವಿದ್ಯುತ್ ಪ್ರವಾಹದ ಡಯೋಡ್ ಸಾಮಾನ್ಯವಾಗಿ ಸರಿಸುಮಾರು 100 ಮಿಲಿಆಂಪಿಯರ್ ಗರಿಷ್ಠ ಮುಂದಕ್ಕೆ ಕರೆಂಟನ್ನು ಹಾದುಹೋಗುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಒಡೆಯದೆ ಸುಮಾರು 75 ವೋಲ್ಟ್ ಹಿಮ್ಮುಖ ಬಯಾಸ್ ಅನ್ನು ಸಹ ತಡೆದುಕೊಳ್ಳಬಹುದು ಮತ್ತು ಅದರ ಹಿಮ್ಮುಖ ಕರೆಂಟ್ ಸಾಮಾನ್ಯವಾಗಿ 25 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 1 ಮೈಕ್ರೋ ಆಂಪಿಯರ್ಗಿಂತ ಕಡಿಮೆ ಇರುತ್ತದೆ. ಮಧ್ಯಮ ಪ್ರವಾಹದ ಡಯೋಡ್ ಸಾಮಾನ್ಯವಾಗಿ ಸುಮಾರು 400 ಮಿಲಿಆಂಪಿಯರ್ ಡಯೋಡ್ನ ಮುಂದಕ್ಕೆ ಕರೆಂಟನ್ನು ಹಾದುಹೋಗಬಹುದು ಮತ್ತು 200 ವೋಲ್ಟ್ಗಿಂತ ಹೆಚ್ಚು ಹಿಮ್ಮುಖ ಬಯಾಸ್ ಅನ್ನು ತಡೆದುಕೊಳ್ಳಬಹುದು. ಆನೋಡ್ ಮತ್ತು ಕ್ಯಾಥೋಡ್ ಟರ್ಮಿನಲ್ಗಳನ್ನು ಸಾಧನದ ಬದಿಯಲ್ಲಿರುವ ಡಯೋಡ್ ಚಿಹ್ನೆಯಿಂದ ಸೂಚಿಸಬಹುದು. ಮತ್ತು ಹೆಚ್ಚಿನ ಕರೆಂಟ್ ಡಯೋಡ್ಗಳು ಅಥವಾ ಶಕ್ತಿ ಡಯೋಡ್ಗಳು ಬಹಳಷ್ಟು ಶಾಖವನ್ನು ಉತ್ಪಾದಿಸುತ್ತವೆ. ಆದ್ದರಿಂದ ಗಾಳಿಯ ಸಂವಹನವು ಸಂಪೂರ್ಣವಾಗಿ ಅಸಮರ್ಪಕವಾಗಿರುತ್ತದೆ. ಅಂತಹ ಸಾಧನಗಳನ್ನು
ಲೋಹದ ಶಾಖ ತೊಟ್ಟಿಗೆ ಯಾಂತ್ರಿಕವಾಗಿ ಸಂಪರ್ಕಿಸಲು ವಿನ್ಯಾಸಗೊಳಿಸಲಾಗಿದೆ. ಶಕ್ತಿ ಡಯೋಡ್ ಅನೇಕ ಆಂಪಿಯರ್ಗಳ ಮುಮ್ಮುಖ ಕರೆಂಟ್ಗಳನ್ನು ಹಾದುಹೋಗಬಹುದು ಮತ್ತು ಹಲವಾರು 100 ವೋಲ್ಟ್ಗಳ ಹಿಮ್ಮುಖ ಬಯಾಸ್ ಅನ್ನು ತಡೆದುಕೊಳ್ಳಬಹುದು. ಈಗ ಡಯೋಡ್ನ ಗುಣಲಕ್ಷಣಗಳು ಮತ್ತು ನಿಯತಾಂಕಗಳನ್ನು ತಿಳಿಯೋಣ. ಅದರಲ್ಲಿ ಮೊದಲಿಗೆ ಮುಮ್ಮುಖ ಮತ್ತು ಹಿಮ್ಮುಖ ಚಲಿಸುವ ಗುಣಲಕ್ಷಣಗಳು. ಅರೆವಾಹಕ ಡಯೋಡ್ ಮೂಲಭೂತವಾಗಿ ಪಿಎನ್ ಜಂಕ್ಷನ್ ಆಗಿದೆ. ಕಡಿಮೆ ಪ್ರವಾಹದ ಸಿಲಿಕಾನ್ ಮತ್ತು ಜರ್ಮೇನಿಯಂ ಡಯೋಡ್ಗಳಿಗೆ ವಿಶಿಷ್ಟವಾದ ಮುಂದಕ್ಕೆ ಮತ್ತು ಹಿಮ್ಮುಖ ಗುಣಲಕ್ಷಣಗಳನ್ನು ಅಂಕಿಅಂಶಗಳು ತೋರಿಸುತ್ತವೆ. ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಕಾನ್ ಡಯೋಡ್ ಗುಣಲಕ್ಷಣಗಳಿಂದ ಡಯೋಡ್ದ ಫಾರ್ವರ್ಡ್ ಬಯಾಸ್ ವೋಲ್ಟೇಜ್ ಸರಿಸುಮಾರು 0.7 ವೋಲ್ಟ್ ಅನ್ನು ಮೀರುವವರೆಗೆ ಫಾರ್ವರ್ಡ್ ಕರೆಂಟ್ ತುಂಬಾ ಕಡಿಮೆ ಇರುತ್ತದೆ ಎಂದು ಕಂಡುಬರುತ್ತದೆ, ಅಂದರೆ 100 ಮೈಕ್ರೋಆಂಪಿಯರ್ಗಿಂತ ಕಡಿಮೆ ಇರುತ್ತದೆ. 0.7 ವೋಲ್ಟ್ಗಿಂತ ಹೆಚ್ಚಿನ ವಿಎಫ್ ಮಟ್ಟಗಳಲ್ಲಿ ಐಎಫ್ ಬಹುತೇಕ ರೇಖೀಯವಾಗಿ ಹೆಚ್ಚಾಗುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಕಾನ್ ಡಯೋಡ್ನ ವಿಶಿಷ್ಟ ಫಾರ್ವರ್ಡ್ ಮತ್ತು ರಿವರ್ಸ್ ಗುಣಲಕ್ಷಣಗಳನ್ನು ನೋಡಿದರೆ ಫಾರ್ವರ್ಡ್ ವೋಲ್ಟೇಜ್ ಸರಿಸುಮಾರು 0.7 ವೋಲ್ಟ್ಗಿಂತ ಹೆಚ್ಚಾದಾಗ ಸಬ್ಸ್ಟೆನ್ಷಿಯಲ್ ಫಾರ್ವರ್ಡ್ ಕರೆಂಟ್ ಇರುತ್ತದೆ. ಇನ್ನು ಜರ್ಮೇನಿಯಂ ಡಯೋಡ್ನ ವಿಶಿಷ್ಟ ಮುಂದಕ್ಕೆ ಮತ್ತು ಹಿಮ್ಮುಖ ಗುಣಲಕ್ಷಣಗಳನ್ನು ನೋಡಿದರೆ ಮುಂದಿನ ವೋಲ್ಟೇಜ್ ಸರಿಸುಮಾರು 0.3 ವೋಲ್ಟ್ ಮೀರಿದಾಗ ಗಣನೀಯ ಮುಂದಕ್ಕೆ ಕರೆಂಟ್ ಹರಿಯುತ್ತದೆ. ಡಯೋಡ್ನ ಹಿಮ್ಮುಖ ಪ್ರವಾಹ ಅದರ ಮುಂದುವರಿಕೆ ಪ್ರವಾಹಕ್ಕಿಂತ ಬಹಳ ಚಿಕ್ಕದಾಗಿರುವುದರಿಂದ ಹಿಮ್ಮುಖ ಗುಣಲಕ್ಷಣಗಳನ್ನು ವಿಸ್ತರಿತ ಪ್ರವಾಹ ಮಾಪಕಗಳೊಂದಿಗೆ ಗುರುತಿಸಲಾಗಿದೆ. ಸಿಲಿಕಾನ್ ಡಯೋಡ್ಗೆ ಐಆರ್ ಸಾಮಾನ್ಯವಾಗಿ 100 ನ್ಯಾನೋ ಆಂಪಿಯರ್ಗಿಂತ ಕಡಿಮೆ ಇರುತ್ತದೆ ಮತ್ತು ಇದು ಹಿಮ್ಮುಖ ಬಯಾಸ್ ವೋಲ್ಟೇಜ್ನಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿರುತ್ತದೆ. ಚಿತ್ರದಲ್ಲಿನ ಗುಣಲಕ್ಷಣಗಳನ್ನು ಹೊಂದಿರುವ ಡಯೋಡ್ಗೆ ಹಿಮ್ಮುಖ ಪ್ರವಾಹವು ಸಾಮಾನ್ಯವಾಗಿ ಸಾಮಾನ್ಯ ಪ್ರವಾಹ ಕನಿಷ್ಠ ಮಟ್ಟದ 10,000ರಲ್ಲಿ 1 ಭಾಗ ಇರುತ್ತದೆ. ಆದ್ದರಿಂದ ಐಎಫ್ಗೆ ಹೋಲಿಸಿದರೆ ಐಆರ್ ಸಾಕಷ್ಟು ನಗಣ್ಯ ಮತ್ತು ಹಿಮ್ಮುಖ ಬಯಾಸ್ ಡಯೋಡ್ ಅನ್ನು ಬಹುತೇಕ ತೆರೆದ ಒತ್ತುಗುಂಡಿ ಎಂದು ಪರಿಗಣಿಸಬಹುದು. ಡಯೋಡ್ ಹಿಮ್ಮುಖ ವೋಲ್ಟೇಜ್ ಸಾಕಷ್ಟು ಹೆಚ್ಚಾದಾಗ ಸಾಧನವು ರಿವರ್ಸ್ ಬ್ರೇಕ್ಡೌನ್ಗೆ ಹೋಗುತ್ತದೆ. ಚಿತ್ರದಲ್ಲಿ ತೋರಿಸಿರುವ ಗುಣಲಕ್ಷಣಗಳಿಗೆ ಇದು 75 ವೋಲ್ಟ್ ಇದ್ದಾಗ ಸಂಭವಿಸುತ್ತದೆ. ಸೂಕ್ತ ಸರಣಿ ಸಂಪರ್ಕಿತ ರೋಧಕದಿಂದ ಪ್ರವಾಹವನ್ನು ಸೀಮಿತಗೊಳಿಸದ ಹೊರತು ಹಿಮ್ಮುಖ ಬ್ರೇಕ್ಡೌನ್ ಡಯೋಡ್ ಅನ್ನು ನಾಶಪಡಿಸಬಹುದು. ಜೀನರ್ ಡಯೋಡ್ಗಳಲ್ಲಿ ಹಿಮ್ಮುಖ ಬ್ರೇಕ್ಡೌನ್ ಅನ್ನು ಉಪಯುಕ್ತವಾಗಿ ಅನ್ವಯಿಸಲಾಗುತ್ತದೆ. ಜರ್ಮೇನಿಯಂನ ಡಯೋಡ್ನ ಗುಣಲಕ್ಷಣಗಳು ಸಿಲಿಕಾನ್ ಡಯೋಡ್ನಂತೆಯೇ ಇರುತ್ತವೆ, ಆದರೆ ಕೆಲವು ವ್ಯತ್ಯಾಸಗಳೆಂದರೆ ಜರ್ಮೇನಿಯಂ ಡಯೋಡ್ನ ಮುಂದಕ್ಕೆ ವೋಲ್ಟೇಜ್ ಡ್ರಾಪ್ ಸಾಮಾನ್ಯವಾಗಿ 0.3 ವೋಲ್ಟ್ ಆಗಿದ್ದರೆ ಸಿಲಿಕಾನ್ 0.7 ವೋಲ್ಟ್ ಆಗಿರುತ್ತದೆ. ಜರ್ಮೇನಿಯಂ ಸಾಧನಕ್ಕೆ 25 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಹಿಮ್ಮುಖ ಸ್ಯಾಚುರೇಶನ್ ಕರೆಂಟ್ ಸುಮಾರು 1 ಮೈಕ್ರೋಆಂಪಿಯರ್ ಆಗಿರಬಹುದು. ಇದು ಸಿಲಿಕಾನ್ ಡಯೋಡ್ಗೆ ಹಿಮ್ಮುಖ ಕರೆಂಟ್ಗಿಂತ ಹೆಚ್ಚು ದೊಡ್ಡದಾಗಿದೆ. ಅಂತಿಮವಾಗಿ, ಜರ್ಮೇನಿಯಂ ಸಾಧನಗಳಿಗೆ ಹಿಮ್ಮುಖ ಬ್ರೇಕ್ಡೌನ್ ವೋಲ್ಟೇಜ್ ಸಿಲಿಕಾನ್ ಸಾಧನಗಳಿಗಿಂತ ಗಣನೀಯವಾಗಿ ಕಡಿಮೆ ಇರುವ ಸಾಧ್ಯತೆಯಿದೆ. ಈಗ ಡಯೋಡ್ ನಿಯತಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಅತ್ಯಂತ ಆಸಕ್ತಿದಾಯಕ ಡಯೋಡ್ ನಿಯತಾಂಕಗಳು ಮುಮ್ಮುಖ ವೋಲ್ಟೇಜ್ ಡ್ರಾಪ್, ಹಿಮ್ಮುಖ ಸ್ಯಾಚುರೇಶನ್ ಕರೆಂಟ್, ಹಿಮ್ಮುಖ ಸ್ಥಗಿತ ವೋಲ್ಟೇಜ್, ಕ್ರಿಯಾತ್ಮಕ ಪ್ರತಿರೋಧ ಮತ್ತು ಗರಿಷ್ಠ ಮುಮ್ಮುಖ ಕರೆಂಟ್. ಈ ನಿಯತಾಂಕಗಳ ಮೌಲ್ಯಗಳನ್ನು ಸಾಮಾನ್ಯವಾಗಿ ಸಾಧನ ತಯಾರಕರು ಒದಗಿಸಿದ ಡಯೋಡ್ ಡೇಟಾಶೀಟ್ನಲ್ಲಿ ಪಟ್ಟಿ ಮಾಡಲಾಗುತ್ತದೆ. ಕೆಲವು ನಿಯತಾಂಕಗಳನ್ನು ಡಯೋಡ್ ಗುಣಲಕ್ಷಣಗಳಿಂದ ನೇರವಾಗಿ ನಿರ್ಧರಿಸಬಹುದು. ಡಯೋಡ್ನ ಕ್ರಿಯಾತ್ಮಕ ಪ್ರತಿರೋಧ ಎಂದರೆ ಮುಮ್ಮುಖ ವೋಲ್ಟೇಜ್ನ ಬದಲಾಗುತ್ತಿರುವ ಮಟ್ಟಗಳಿಗೆ ನೀಡಲಾಗುವ ಪ್ರತಿರೋಧ. ಕ್ರಿಯಾತ್ಮಕ ಪ್ರತಿರೋಧ ಇದನ್ನು ಏರಿಕೆಯ ಪ್ರತಿರೋಧ ಎಂದು ಕರೆಯುತ್ತಾರೆ. ಇದು ಇಳಿಜಾರು ಮತ್ತು ದಿಕ್ಕಿನಲ್ಲಿ ಗಮನಾರ್ಹ ಬದಲಾವಣೆ ಇರುವ ಹಂತ. ಆಚೆಗಿನ ಮುಮ್ಮುಖ ಗುಣಲಕ್ಷಣಗಳ ಇಳಿಜಾರಿನ ಪರಸ್ಪರ ಸಂಬಂಧವಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಡೈನಾಮಿಕ್ ಪ್ರತಿರೋಧವನ್ನು ಹೆಬ್ಬೆರಳಿನ ನಿಯಮದ ಸಮೀಕರಣದಿಂದಲೂ ಲೆಕ್ಕಹಾಕಬಹುದು. ಇಲ್ಲಿ ಐಎಫ್ ಎಂದರೆ ಡಿಸಿ ಮುಮ್ಮುಖ ಕರೆಂಟ್. ಆದ್ದರಿಂದ ಉದಾಹರಣೆಗೆ 1 ಮಿಲಿ ಆಂಪಿಯರ್ ಮುಮ್ಮುಖ ಕರೆಂಟನ್ನು ಹಾದುಹೋಗುವ ಡಯೋಡ್ನ ಕ್ರಿಯಾತ್ಮಕ ಪ್ರತಿರೋಧವು 26 ಮಿಲಿವೋಲ್ಟ್ ಡಿವೈಡೆಡ್ ಬೈ 1 ಮಿಲಿ ಆಂಪಿಯರ್
ಅದು 26 ಓಮ್ ಆಗಿರುತ್ತದೆ. ಈಗ ಡಯೋಡ್ ಅಂದಾಜುಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರ್ಶ ಡಯೋಡ್ಗಳು ಮತ್ತು ಪ್ರಾಯೋಗಿಕ ಡಯೋಡ್ಗಳು. ಒಂದು ಆದರ್ಶ ಡಯೋಡ್ನ ಮುಮ್ಮುಖ ಪ್ರತಿರೋಧ ಮತ್ತು ಮುಮ್ಮುಖ ವೋಲ್ಟೇಜ್ ಡ್ರಾಪ್ ಶೂನ್ಯವಾಗಿರುತ್ತದೆ. ಇದರ ಹೆಚ್ಚಿನ ಹಿಮ್ಮುಖ ಪ್ರತಿರೋಧವು ಅನಂತವಾಗಿರುತ್ತದೆ. ಇದು ಶೂನ್ಯ ಹಿಮ್ಮುಖ ಪ್ರವಾಹಕ್ಕೆ ಕಾರಣವಾಗಿರುತ್ತದೆ. ಚಿತ್ರ ಅ ಆದರ್ಶ ಡಯೋಡ್ನ ಪ್ರವಾಹ ವೋಲ್ಟೇಜ್ ಗುಣಲಕ್ಷಣಗಳನ್ನು ತೋರಿಸುತ್ತದೆ. ಆದರ್ಶ ಡಯೋಡ್ ಅಸ್ತಿತ್ವದಲ್ಲಿಲ್ಲದಿದ್ದರೂ ಡಯೋಡ್ಗಳನ್ನು ಆದರ್ಶ ಸಾಧನಗಳಿಗೆ ಹತ್ತಿರವೆಂದು ಭಾವಿಸಬಹುದಾದ ಅನೇಕ ಅನ್ವಯಿಕೆಗಳಿವೆ. ಡಯೋಡ್ ಮುಮ್ಮುಖ ವೋಲ್ಟೇಜ್ ಡ್ರಾಪ್ಗಿಂತ ಹೆಚ್ಚಿನ ಪೂರೈಕೆಯ ವೋಲ್ಟೇಜ್ಗಳನ್ನು ಹೊಂದಿರುವ ಸರ್ಕ್ಯೂಟ್ಗಳಲ್ಲಿ ಯಾವುದೇ ಗಂಭೀರ ದೋಷವನ್ನು ಪರಿಚಯಿಸದೆ Vf ಸ್ಥಿರವಾಗಿರುತ್ತದೆ ಎಂದು ಊಹಿಸಬಹುದು. ಅಲ್ಲದೆ ಡಯೋಡ್ ಹಿಮ್ಮುಖ ಪ್ರವಾಹವು ಸಾಮಾನ್ಯವಾಗಿ ಮುಮ್ಮುಖ ಪ್ರವಾಹಕ್ಕಿಂತ ತುಂಬಾ ಚಿಕ್ಕದಾಗಿದ್ದು ಹಿಮ್ಮುಖ ಪ್ರವಾಹವನ್ನು ನಿರ್ಲಕ್ಷಿಸಬಹುದು. ಈ ಊಹೆಗಳು ಚಿತ್ರ ಬಿ ಮತ್ತು ಸಿ ಯಲ್ಲಿ ತೋರಿಸಿರುವ ಸಿಲಿಕಾನ್ ಮತ್ತು ಜರ್ಮೇನಿಯಂ ಡಯೋಡ್ಗಳಿಗೆ ಬಹುತೇಕ ಆದರ್ಶ ಅಥವಾ ಅಂದಾಜು ಗುಣಲಕ್ಷಣಗಳಿಗೆ ಕಾರಣವಾಗುತ್ತದೆ. ಒಂದು ಆದರ್ಶ ಡಯೋಡ್ Pf 0 ಮತ್ತು IR 0 ಅನ್ನು ಹೊಂದಿರುತ್ತದೆ. ಮುಮ್ಮುಖ ವೋಲ್ಟೇಜ್ ಡ್ರಾಪ್ ಅನ್ನು ಗಣನೆಗೆ ತೆಗೆದುಕೊಂಡರೆ ಪ್ರಾಯೋಗಿಕ ಡಯೋಡ್ಗಳನ್ನು ಹತ್ತಿರದ ಆದರ್ಶ ಸಾಧನಗಳಾಗಿ ಪರಿಗಣಿಸಬಹುದು. ಇದು ತುಣುಕುಮಾರು ರೇಖೀಯ ಗುಣಲಕ್ಷಣ. ಡಯೋಡ್ನ ಮುಂದಕ್ಕೆ ಗುಣಲಕ್ಷಣಗಳು ಲಭ್ಯವಿಲ್ಲದಿದ್ದಾಗ ಮುಮ್ಮುಖ ರೇಖೀಯ ಗುಣಲಕ್ಷಣ ಎಂದು ಕರೆಯಲ್ಪಡುವ ನೇರ ರೇಖೆಯ ಅಂದಾಜನ್ನು ಬಳಸಬಹುದು. ತುಂಡುಮುಖ ರೇಖೀಯ ಗುಣಲಕ್ಷಣವನ್ನು ನಿರ್ಮಿಸಲು ಚಿತ್ರದಲ್ಲಿ ತೋರಿಸಿರುವಂತೆ ಮೊದಲು ಸಮತಲದ ಅಕ್ಷದ ಮೇಲೆ Pf ಅನ್ನು ಗುರುತಿಸಲಾಗುತ್ತದೆ. ನಂತರ Pf ನಿಂದ ಡಯೋಡ್ ಡೈನಾಮಿಕ್ ಪ್ರತಿರೋಧಕ್ಕೆ ಸಮಾನವಾದ ಇಳಿಜಾರಿನೊಂದಿಗೆ ನೇರ ರೇಖೆಯನ್ನು ಎಳೆಯಲಾಗುತ್ತದೆ. ಡಿಸಿ ಸಮಾನ ಸರ್ಕ್ಯೂಟ್ಗಳು. ಸಾಧನಕ್ಕೆ ಸಮಾನ ಸರ್ಕ್ಯೂಟ್ ಎಂದರೆ ಸಾಧನದ ನಡವಳಿಕೆಯನ್ನು ಪ್ರತಿನಿಧಿಸುವ ಸರ್ಕ್ಯೂಟ್. ಸಾಮಾನ್ಯವಾಗಿ ಸಮಾನ ಸರ್ಕ್ಯೂಟ್ ಪ್ರತಿರೋಧಕಗಳು ಮತ್ತು ವೋಲ್ಟೇಜ್ ಕೋಶಗಳಂತಹ ಹಲವಾರು ಘಟಕಗಳಿಂದ ಮಾಡಲ್ಪಟ್ಟಿದೆ. ಡಯೋಡ್ ಹೊಂದಿರುವ ಸರ್ಕ್ಯೂಟ್ ಅನ್ನು ತನಿಖೆ ಮಾಡುವಾಗ ಸಾಧನಕ್ಕೆ ಡಯೋಡ್ ಸಮಾನ ಸರ್ಕ್ಯೂಟ್ ಅನ್ನು ಬದಲಿಸಬಹುದು. ಕಂಪ್ಯೂಟರ್ ವಿಶ್ಲೇಷಣೆಗಾಗಿ ಸಮಾನ ಸರ್ಕ್ಯೂಟ್ಗಳನ್ನು ಸಾಧನ ಮಾದರಿಗಳಾಗಿಯೂ ಬಳಸಬಹುದು. ಒಂದು ಮುಮ್ಮುಖ ಬಯಾಸ್ ಡಯೋಡ್ ಸ್ಥಿರ ಮುಮ್ಮುಖ ವೋಲ್ಟೇಜ್ ಡ್ರಾಪ್ ಅನ್ನು ಮತ್ತು ಅತ್ಯಲ್ಪ ಸರಣಿ ಪ್ರತಿರೋಧವನ್ನು ಹೊಂದಿದೆ ಎಂದು ಊಹಿಸಲಾಗಿದೆ. ಈ ಸಂದರ್ಭದಲ್ಲಿ ಡಯೋಡ್ ಸಮಾನ ಸರ್ಕ್ಯೂಟ್ ಅನ್ನು ವೋಲ್ಟೇಜ್ Vf ಹೊಂದಿರುವ ವೋಲ್ಟೇಜ್ ಕೋಶ ಎಂದು ಊಹಿಸಲಾಗಿದೆ. ಈ ಸರಳವಾದ ಡಿಸಿ ಸಮಾನ ಸರ್ಕ್ಯೂಟ್ ಹಲವಾರು ಡಯೋಡ್ ಅನ್ವಯಿಕೆಗಳಿಗೆ ಸಾಕಷ್ಟು ಸೂಕ್ತವಾಗಿದೆ. ಹೆಚ್ಚು ನಿಖರವಾದ ಸಮಾನ ಸರ್ಕ್ಯೂಟ್ ಚಿತ್ರದಲ್ಲಿ ತೋರಿಸಿರುವಂತೆ ವೋಲ್ಟೇಜ್ ಕೋಶದೊಂದಿಗೆ ಸರಣಿಯಲ್ಲಿ ಡಯೋಡ್ ಕ್ರಿಯಾತ್ಮಕ ಪ್ರತಿರೋಧವನ್ನು ಒಳಗೊಂಡಿದೆ. ಮುಂದಿನ ಪ್ರವಾಹದಲ್ಲಿನ ಬದಲಾವಣೆಯೊಂದಿಗೆ ಸಂಭವಿಸುವ Vf ನಲ್ಲಿನ ಸಣ್ಣ ವ್ಯತ್ಯಾಸಗಳನ್ನು ಸಹ ಇದು ಗಣನೆಗೆ ತೆಗೆದುಕೊಳ್ಳುತ್ತದೆ. ಪ್ರವಾಹವು ಒಂದು ದಿಕ್ಕಿನಲ್ಲಿ ಮಾತ್ರ ಹರಿಯುತ್ತದೆ ಎಂದು ತೋರಿಸಲು ಆದರ್ಶ ಡಯೋಡ್ ಅನ್ನು ಸಹ ಸೇರಿಸಲಾಗಿದೆ. ಈಗ ನಾವು ಡಿಸಿ ಲೋಡ ರೇಖೆ ವಿಶ್ಲೇಷಣೆ ಬಗ್ಗೆ ತಿಳಿದುಕೊಳ್ಳೋಣ. ಚಿತ್ರದಲ್ಲಿ ಒಂದು ಡಯೋಡ್ ಅನ್ನು ಸರಣಿಯಲ್ಲಿ ಪ್ರತಿರೋಧಕ ಮತ್ತು ಪೂರೈಕೆ ವೋಲ್ಟೇಜ್ನೊಂದಿಗೆ ತೋರಿಸಲಾಗಿದೆ. E ನ ಧ್ರುವೀಯತೆಯು ಡಯೋಡ್ ಮುಮ್ಮುಖ ಬಯಾಸ್ ಆಗಿರುವಂತೆ ಇರುತ್ತದೆ. ಆದ್ದರಿಂದ ಡಯೋಡ್ ಮುಮ್ಮುಖ ಕರೆಂಟ್ ಇರುತ್ತದೆ. ಈಗಾಗಲೇ ಚರ್ಚಿಸಿದಂತೆ ಸ್ಥಿರ ಡಯೋಡ್ ಮುಮ್ಮುಖ ವೋಲ್ಟೇಜ್ ಡ್ರಾಪ್ ಅನ್ನು ಊಹಿಸುವ ಮೂಲಕ ಸರ್ಕ್ಯೂಟ್ ಕರೆಂಟ್ ಅನ್ನು ಸರಿಸುಮಾರಾಗಿ ನಿರ್ಧರಿಸಬಹುದು. ಡಯೋಡ್ ಕರೆಂಟ್ ಮತ್ತು ವೋಲ್ಟೇಜ್ನ ನಿಖರವಾದ ಮಟ್ಟವನ್ನು ಲೆಕ್ಕಹಾಕಬೇಕಾದಾಗ ಗ್ರಾಫಿಕಲ್ ವಿಶ್ಲೇಷಣೆಯನ್ನು ಬಳಸಲಾಗುತ್ತದೆ. ಚಿತ್ರಾತ್ಮಕ ವಿಶ್ಲೇಷಣೆಗಾಗಿ ಡಯೋಡ್ನ ಮುಮ್ಮುಖ ಗುಣಲಕ್ಷಣಗಳ ಮೇಲೆ ಡಿಸಿ ಲೋಡ್ ರೇಖೆಯನ್ನು ಎಳೆಯಲಾಗುತ್ತದೆ. ಇದು ಸರ್ಕ್ಯೂಟ್ನೊಳಗೆ ಇರಬಹುದಾದ ಎಲ್ಲಾ ಡಿಸಿ ಪರಿಸ್ಥಿತಿಗಳನ್ನು ವಿವರಿಸುವ ನೇರ ರೇಖೆಯಾಗಿದೆ. ಲೋಡ ರೇಖೆಯು ಯಾವಾಗಲೂ ನೇರವಾಗಿರುವುದರಿಂದ ಯಾವುದೇ ಎರಡು ಅನುಗುಣವಾದ ಕರೆಂಟ್ ಮತ್ತು ವೋಲ್ಟೇಜ್ ಬಿಂದುಗಳನ್ನು ಗುರುತಿಸಿ ನಂತರ ಅವುಗಳ ಮೂಲಕ ನೇರ ರೇಖೆಯನ್ನು ಎಳೆಯುವ ಮೂಲಕ ಇದನ್ನು ನಿರ್ಮಿಸಬಹುದು. ಲೋಡ್ ರೇಖೆಯ ಮೇಲೆ ಎರಡು ಬಿಂದುಗಳನ್ನು ನಿರ್ಧರಿಸಲು ವೋಲ್ಟೇಜ್, ಕರೆಂಟ್ ಮತ್ತು ಪ್ರತಿರೋಧಕ್ಕೆ ಸಂಬಂಧಿಸಿದ ಸಮೀಕರಣವನ್ನು ಮೊದಲು ಸರ್ಕ್ಯೂಟ್ಗೆ ಪಡೆಯಲಾಗುತ್ತದೆ. ಸಮೀಕರಣವು IfR1 Vf. ಅನುಗುಣವಾದ Vf ಮಟ್ಟವನ್ನು ಲೆಕ್ಕಹಾಕಲು
ಐಎಫ್ನ ಯಾವುದೇ ಎರಡು ಅನುಕೂಲಕರ ಹಂತಗಳನ್ನು ಸಮೀಕರಣಕ್ಕೆ ಬದಲಿಸಬಹುದು ಅಥವಾ ಪ್ರತಿಯಾಗಿ ಐಎಫ್ 0 ಆಗಿರುವಾಗ ವಿಎಫ್ ಅನ್ನು ಲೆಕ್ಕಾಚಾರ ಮಾಡುವುದು ಮತ್ತು ವಿಎಫ್ 0 ಆಗಿರುವಾಗ ಐಎಫ್ ಅನ್ನು ನಿರ್ಧರಿಸುವುದು ಅನುಕೂಲಕರವಾಗಿದೆ. ಗುಣಲಕ್ಷಣವನ್ನು ಛೇದಿಸುತ್ತದೆ. ಬಿಂದು ಕ್ಯೂನಲ್ಲಿ ಐಎಫ್ ಮತ್ತು ವಿಎಫ್ ಮಟ್ಟಗಳನ್ನು ಸಮೀಕರಣಕ್ಕೆ ಬದಲಿಸುವ ಮೂಲಕ ಇದನ್ನು ಪರಿಶೀಲಿಸಬಹುದು. ಕ್ಯೂ ಬಿಂದುವಿನಿಂದ ಐಎಫ್ 40 ಮಿಲಿಆಂಪಿಯರ್ ಮತ್ತು ವಿಎಫ್ 1 ವೋಲ್ಟ್. ಇದನ್ನು ಸಮೀಕರಣದಲ್ಲಿ ತುಂಬಿದಾಗ ಇದು 5 ವೋಲ್ಟ್ ಬರುತ್ತದೆ. ಆದ್ದರಿಂದ ಈ 5 ವೋಲ್ಟ್ ಮತ್ತು R1 100 ನೊಂದಿಗೆ ಚಿತ್ರದಲ್ಲಿನ ಡಯೋಡ್ ಗುಣಲಕ್ಷಣಗಳಲ್ಲಿ ಸಮೀಕರಣವನ್ನು ಪೂರೈಸಬಲ್ಲ ಐಎಫ್ ಮತ್ತು ವಿಎಫ್ ಮಟ್ಟಗಳು 40 ಮಿಲಿಆಂಪಿಯರ್ ಮತ್ತು 1 ವೋಲ್ಟ್ ಆಗಿರುತ್ತದೆ. ಈಗ ಲೋಡ್ ಪ್ರತಿರೋಧ ಮತ್ತು ಪೂರೈಕೆಯ ವೋಲ್ಟೇಜ್ ಅನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ತಿಳಿದುಕೊಳ್ಳೋಣ. ಡಯೋಡ್ನ ಸರಣಿ ಸರ್ಕ್ಯೂಟ್ನಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಪ್ರತಿರೋಧಕ R1 ಡಿಸಿ ಲೋಡ್ ಲೈನ್ನ ಇಳಿಜಾರನ್ನು ನಿರ್ದೇಶಿಸುತ್ತದೆ ಮತ್ತು ಪೂರೈಕೆಯ ವೋಲ್ಟೇಜ್ ಈ ಲೋಡ್ ಲೈನ್ನಲ್ಲಿ ಪಾಯಿಂಟ್ ಎ ಅನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಸರ್ಕ್ಯೂಟ್ ಪರಿಸ್ಥಿತಿಗಳನ್ನು R1 ಅಥವಾ ಇ ಅನ್ನು ಬದಲಾಯಿಸುವ ಮೂಲಕ ಬದಲಾಯಿಸಬಹುದು. ಡಯೋಡ್ ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸುವಾಗ ನಿರ್ದಿಷ್ಟ ಪೂರೈಕೆ ವೋಲ್ಟೇಜ್ ಅನ್ನು ಬಳಸುವುದು ಮತ್ತು ನಿರ್ದಿಷ್ಟಪಡಿಸಿದ ಮುಮ್ಮುಖ ಕರೆಂಟ್ ಅನ್ನು ಹೊಂದಿಸುವುದು ಅಗತ್ಯವಾಗಬಹುದು. ಈ ಸಂದರ್ಭದಲ್ಲಿ ಎ ಮತ್ತು ಕ್ಯೂ ಬಿಂದುಗಳನ್ನು ಮೊದಲು ಗುರುತಿಸಲಾಗುತ್ತದೆ ಮತ್ತು ಲೋಡ್ ಲೈನ್ ಅನ್ನು ಎಳೆಯಲಾಗುತ್ತದೆ. ನಂತರ ಪ್ರತಿರೋಧಕ R1 ಅನ್ನು ಲೋಡ್ ಲೈನ್ನ ಇಳಿಜಾರಿನಿಂದ ಲೆಕ್ಕಹಾಕಲಾಗುತ್ತದೆ. ಸಮಸ್ಯೆಯು ಇನ್ನೊಂದು ರೀತಿಯಲ್ಲಿಯೂ ಸಂಭವಿಸಬಹುದು.